ನನಗೇನು ತೋರಿಸ್ತಾ ಇರಕ್ಕಲ್ಲ. ನನ್ನ ಗೊತ್ತಿಲ್ದೇನೋ ನಿಮ್ಮತ್ತಿಗೆ ತಾಳಿ ಕಟ್ಬಿಟ್ಟಿಕಲ್ಲ. ಅವ್ರೆ ಹೂಗಣ್ಣ, ಆಗ ನನ್ಗೆ ಯಾವುದೇ ಯೋಚನೆ ಇರ್ಲಿಲ್ಲ. ಆದ್ರೆ ಈಗ ನಿಮ್ಮತ್ ಕೇಳೋದ್ ನನ್ ಕೈಲಿ ನೋಡಕ್ಕಾಯ್ತಲ್ಲಕ್ಕಲ್ಲ. ಗೌಡ್ರೆ ಏನ್ ಹೇಳ್ತಿದ್ದೀರಾ ನೀವು? ನಾನು ಏನಿಲ್ಲ ಬಂಡೆ. ಒಂದ್ ಕಡೆ ನೋಡಿದ್ರೆ ನಮ್ಮ ಅಪ್ಪಾಜಿ, ಈ ಕಡೆ ನೋಡಿದ್ರೆ ನನ್ ಪ್ರೀತಿ ಮಾಡ್ತಿರೋ ನನ್ ಕಂಬ್ಲಿ. ಇದುವರೆಗೂ ನಮ್ಮ ಅಪ್ಪಾಜಿಗೆ ವಿರುದ್ಧವಾಗಿ ನಾನು ಯಾವುದೇ ಕೆಲಸ ಮಾಡಿಲ್ಲಕ್ಕಲ್ಲ. ಆದ್ರೆ ಈಗ ಮದ್ವೆ ಅಂತ ನನ್ನ ಪ್ರಾಣ ತಿಂತವ್ರೆ. ಎಲ್ಲಿ ನನ್ನ ಪ್ರೀತಿನ ಕಳ್ಕೊಂಡ್ಬಿಟ್ಟ ನನ್ನ ಬಯಕೆ ತಾಳಿ ಕಟ್ಬಿಟ್ಟಕ್ಕಲ್ಲ. ಅವ್ರಿಗಿಷ್ಟ ಇದೆಯಾ ಇಲ್ವಾ ಒಂದೇ ಒಂದ್ ಮಾತು ಕೇಳ್ದೇನೆ ನನ್ನ ಮನಸ್ಸಲ್ಲಿರೋ ಪ್ರೀತಿನೂ ಅವ್ರ ಹತ್ರ ಹೇಳ್ಕೊಳ್ದೇನೆ ತಪ್ಪಾಡ್ಬಿಟ್ಟಕ್ಕಲ್ಲ. ಪಾಪಿ ಕಲ್ಲ, ಪಾಪಿ. ಗೌಡ್ರೆ ಹಿಂಗೆಲ್ಲ ಮಾಡ್ಬೇಡಿ ಗೌಡ್ರೆ. ದೇವ್ರೆ ನೀವ್ ಈ ತರ ಆಯ್ತಿರೋದು ನಾವ್ ಯಾವತ್ತೂ ಕಾಣೆ. ಸಮಾಧಾನ ಮಾಡ್ಕೊಳ್ಳಿ. ನೀವು ಬಹು ಒಳ್ಳೆಯವರು. ಅದಕ್ಕೆ ನೀವ್ ಏನ್ ಪ್ರೀತಿ ಮಾಡ್ತೀರಂತ ನನಗ್ ಸಂದ ಗೊತ್ತದೆ. ಏನ್ ಒಳ್ಳೆಯವ್ರಲ್ಲ ಇಂಥ ಕೆಲಸ ಮಾಡಿ ಪಾಪ ಅವ್ರ ಕಣ್ಣಲ್ಲಿ ನೀರಾಗಿಸ್ತವ್ರಿ. ಹೀಗಿದ್ರು ನಂಗೇನಾಗದೆ ಅಂತ ರಾಜಾರೇಶ್ವ ಓಡಾಡ್ಕೊಂಡಿ ಇದೆ ಅಲ್ಲ ಇದೆಯಾ? ನಾವು ಪ್ರೀತಿ ಮಾಡೋರು ಕೂಡ ಬಹುಮಾನ ತಕೊಂಡ್ಬಿಟ್ಟೆ. ಗೌಡ್ರೆ ರೀ, ಹೊಸ ಪ್ರಾಜೆಕ್ಟ್ಗೆ ಎಲ್ಲಿ ಜಾಗ ನೋಡ್ತಾ ಇದ್ದೀರಾ ನೀವು? ಸಿಟಿಯಿಂದ ಸ್ವಲ್ಪ ದೂರ ಇರಬೇಕು. ಅದಕ್ಕೆ ಇಂಥದ್ದೇ ಜಾಗ ಅಂತ ಇನ್ನೂ ಡಿಸೈಡ್ ಮಾಡಿ. ಹಾಗಿದ್ರೆ ನೀವ್ ಯಾಕೆ ನಮ್ಮೂರಲ್ಲೇ ಜಾಗ ಹುಡುಕ್ಬಾರ್ದು? ಅಲ್ಲಿನ ಜನಕ್ಕೂ ಸಹಾಯ ಆಗುತ್ತೆ. ಅದ್ರ ಜೊತೆ ನಮ್ಮೂರಳ್ಳಿಯ ಇಷ್ಟೆಲ್ಲ ಮಾಡ್ತಿದ್ದಾನೆ ಅಂತ ನಿಮ್ಮನ್ನ ಹೊತ್ಕೊಂಡು ಮೆರೆಸ್ತಾರೆ. ಚಿನ್ನುಮರಿ, ಅದು ಹಾಗಾಗಲ್ಲ ನನಗೆ. ಯಾಕೆಂದ್ರೆ ಈ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಗೆ ಒಂದು 150ರಿಂದ 200 ಎಕರೆ ಬೇಕಾಗುತ್ತೆ. ಅದು ಒಂದೇ ಜಾಗದಲ್ಲಿ ಬೇಕಾಗುತ್ತೆ. ಅಂಥ ಜಾಗ ಊರಲ್ಲಿ ಎಲ್ಲಿದೆ ಹೇಳಿ? ಅದು ಸರಿನೇ. ಆದ್ರೂ ಈ ತರ ಕೆಲ್ಸದಲ್ಲೆಲ್ಲ ಸ್ವಲ್ಪ ಹುಷಾರಾಗಿರಿ ನೀವು. ಈ ಜಾಗ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಮೋಸ ಮಾಡ್ಬಿಡ್ತಾರೆ. ಒಂದೇ ಜಾಗನ ಎಷ್ಟು ಜನ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೋ ಏನೋ. ನಮಗ್ ಹೇಗ್ ಗೊತ್ತಿರುತ್ತೆ? ಈ ತರ ವಿಷಯದಲ್ಲೆಲ್ಲ ಈ ತರ ಮೋಸ ಮಾಡೋದು ಜಾಸ್ತಿ ರೀ. ಅದಕ್ಕೆ ಪರಿಚಯ ಇರೋರ್ನ ಇಟ್ಕೊಂಡೆ ಇದನ್ನೆಲ್ಲ ಮಾಡ್ಬೇಕು. ಹೌದು ಚಿನ್ನುಮರಿ, ಅದಕ್ಕೆ ಪೇಪರ್ಸು ಡಾಕ್ಯುಮೆಂಟೇಶನ್ ಎಲ್ಲ ಸರಿಯಾಗಿದೆ ಅಂತ ನೋಡ್ಕೊಂಡು ಆಮೇಲೆ ಮೂವ್ ಮಾಡ್ತೀನಿ. ಇಲ್ಲ ಹೋದ್ರೆ ಮೂವ್ ಮಾಡಕ್ಕೆ ಹೋಗಲ್ಲ. ಯಾಕೆ ಹೇಳಿ? ಯಾಕೆ? ನೋಡಿ, ನನಗೆ ಸ್ವಲ್ಪ ಮೋಸ ಆದ್ರೂ ಪರವಾಗಿಲ್ಲ, ತಡ್ಕೋಬಹುದು. ಅದ್ರ ಕೆಲ್ಸಗಳು ಸಿಗುತ್ತೆ ಅಂತ ಆಸೆ ಇಟ್ಕೊಂಡು ಕನ್ಸುಗಳನ್ನ ಕಟ್ಕೊಂಡು ಬರ್ತಾರಲ್ಲ, ಅವ್ರಿಗೆ ಮೋಸ ಆಗ್ಬಾರ್ದಲ್ವಾ? ಸ್ವಲ್ಪ ಜಾಸ್ತಿ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಸರಿಯಾದ ಜಾಗನೇ ನೋಡಿ. ನಿಮ್ಮ ಈ ಹೊಸ ಪ್ರಾಜೆಕ್ಟು ನಿರ್ವಿಘ್ನವಾಗಿ ನಡೀಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆಮೇಲೆ ನನ್ನಿಂದ ಏನಾದ್ರು ಹೆಲ್ಪ್ ಬೇಕಿದ್ರೆ ಹೇಳಿ, ನಾನು ಹೆಲ್ಪ್ ಮಾಡ್ತೀನಿ. ನಿಮ್ಮಿಂದ ಹೆಲ್ಪಾ? ನೀವೇ ನನ್ನ ಬೆನ್ನೆಲುಬು, ಯಾವಾಗೂ ಜೊತೆಗೆ ನಿಂತಿರ್ಬೇಕು. ಎಲ್ಲಿ? ನನ್ನ ಪಾಡಿಗೆ ನಾನಿದ್ದೆ. ಆದ್ರೆ ಇವನು ಯಾರೋ ನನ್ನ ಬದುಕಲ್ಲಿ ತಿರುಗಾಳಿನೇ ಎಬ್ಬರಿಸ್ಬಿಟ್ಟ. ಗೌಡ ಹಿಂಗೆ ಕುತ್ಕೊಂಡಿದ್ರೆ ಎಲ್ಲ ಸರಿ ಹೋಗ್ಬಿಡ್ತದ? ನಾನು ಯೋಚನೆ ಮಾಡಿವ್ನಿ. ಒಂದಪ್ಪ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಅತ್ಗೆ ಹೋಗ್ಬಿಟ್ಟು ನಾನೇ ತಾಳಿ ಕಟ್ಟಿದ್ದು ಅಂತ ಎಲ್ಲ ಹೇಳ್ಬಿಡಿ. ಆಮೇಲೆ ಏನಾದತ್ತೋ ನೋಡಮ್ಮ. ರೈ, ಮನ್ಸಲ್ಲಿರೋದು ಹೇಳ್ಕೊಕಾದ್ಮೇಲೆ ಹೇಳಿ ಹೆಂಗೋಗಿ ತಾಳಿ ಕಟ್ಬಂದ್ಬಿಟ್ಟಿವ್ನಿಕಲ್ಲ, ಅದ್ ಹೆಂಗ್ಲ ಹೇಳ್ಕೊಕಾಗ್ದು? ಆಮೇಲೆ ಅವ್ರು ಏನಂತಾರೋ ಏನ್ ಮಾಡಾರೋ
ಪಾಪ ಮಾಡ್ಕೊಂಡು ಇನ್ಮೇಲೆ ಮಾತಾಡ್ಕೊ ಇಲ್ದಂಗೆ ಆಗ್ಬಿಟ್ರೆ ಇಲ್ಲ ಅವ್ರ ಮನೇಲಿ ಹೇಳಿ ಎಲ್ರು ನನ್ನ ಏನಾರೊಂದು ಕಳಿಸ್ಬಿಟ್ರೆ ಈ ವಿಷಯ ನಮ್ಮ ಮನೆ ಗಂಟೆ ತಲುಪ್ಬಿಟ್ರೆ ಗೌಡ್ರೆ ಈಟೊಂದೆಲ್ಲ ಯೋಚನೆ ಮಾಡ್ತಿದ್ರೆ ಬಹು ಕಷ್ಟ ಆಯ್ತದೆ. ಏಡಿ ಹೆಂಗ್ ತಾಳಿ ಕಟ್ಬಿಟ್ಟೆ ಕಣ್ಲಾ ಅಂತೀರಾ? ಈಗ ಹೇಳ್ದಲ್ಲೇ ಇದ್ರೆ ಆ ಮಾತನಾಡ್ತಾ ಅದೇ ಆಗಕ್ಕಿಲ್ವೇ? ನೋಡಿ ಗೌಡ್ರೆ, ಮದ್ವೆ ಹೆಂಗಾದ್ರೂ ಮದ್ವೆನೆಯ. ಅತ್ತಿಗೆಗೆ ನೀವು ತಾಳಿ ಕಟ್ಟಿದ್ದು ಆಯ್ತು, ಅತ್ತಿಗೆ ನಿಮ್ಮ ಹೆಂಡತಿ ಆಗಿದ್ದು ಆಯ್ತು. ಅದನ್ನ ಅದ್ಯಾವ್ರೇ ಬಂದ್ರು ಬದಲಾಯಿಸಕ್ಕಾಗಕ್ಕಿಲ್ಲ. ಒಂದಪ್ಪ ಹೋಗಿ ಅತ್ತಿಗೆ ಹತ್ರ ಮಾತಾಡ್ರಿ. ಹೇಳಿದ್ರೆ ಏನ್ ಮಾಡೋರು? 4 ದಿನ ಬೈಕೊಂಡು ಓಡಾಡ್ತಾರೆ, ಆಮ್ಯಾಗ ಸುಮ್ ಕಾಯ್ತಾರೆ ಅಲ್ವೇ? ಪ್ರೀತಿ ಮಾಡಬಾರ್ದು, ಮಾಡಿದ್ರೆ ಜಗತ್ಗೆ ಎದುರಬಾರ್ದು ಅಂತ ಹೇಳಿಲ್ವೇ? ಅದು ನಿಮ್ಗೆ ಗೊತ್ತಿಲ್ವೇ? ಅದಕ್ಕೆ ಗೌಡ್ರೆ ಒಂದಪ್ಪ ನಿಮ್ಮ ಮನ್ಸಿಗೂ ಸಮಾಧಾನ ಆಯ್ತದೆ, ಅವ್ರ ಮನ್ಸಿಗೂ ಸಮಾಧಾನ ಆಯ್ತದೆ. ಯೋಚನೆ ಮಾಡಿ ಗೌಡ್ರೆ, ಯೋಚನೆ ಮಾಡ್ರಿ. ನೀನ್ ಹೇಳ್ತಿರೋ ನಿಜಬೇಕಲ್ಲ.